ಜೋರಾಗಿ ಹೇಳಿ. ಪ್ರೀತಿಸು, ಯೋಚಿಸು, ಕ್ಷಮಿಸು, ಈ ಮೂರನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀವಿ, ನಿಮ್ಮ ಗುರುಸ್ವಾಮಿಗಳು ಆ ಥರದವ್ರೆ ಅಲ್ವಾ? ಯಾರೇ ಬಂದರೂ ಪ್ರೀತಿಸ್ತಾರೆ, ಯಾರೇ ಬಂದರೂ ಏನಾರು ಒಂದು ಮಾತಾಡೋ ಮುಂಚೆ ಎರಡು ಮಾತು ಯೋಚನೆ ಮಾಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾ ಇದೀವ ಇಲ್ಲ ಅಂತ. ಮುಖ್ಯವಾಗಿ ಕ್ಷಮಿಸೋ ಮನೋಭಾವ ಇಟ್ಟಿದ್ದಾರೆ. ಹಾಗೆ ಕ್ಷಮಿಸ್ತಾರೆ ಅಂತೇಳಿ ಫ್ರೀಯಾಗಿ ಜ್ಯೂಸ್ ಕುಡಿದು ಹೋಗೋದಲ್ಲ, ಎಲ್ಲ ಬಂದು ದುಡ್ಡು ಕೊಟ್ಟೆ ಜ್ಯೂಸ್ ಕುಡಿದು ಹೋಗಬೇಕು. ಎಲ್ಲರಿಗೂ ಅಯ್ಯಪ್ಪನ ಅನುಗ್ರಹ ಸದಾ ಇರಲಿ. ಮುಖ್ಯವಾಗಿ ತತ್ವಮಸಿ ಅಂದರೆ ಏನು? ನೀವುಗಳೇ ಅಯ್ಯಪ್ಪ ಸ್ವಾಮಿ, ಅದನ್ನು ಮರಿದೇ ಇರಿ. ಹಾಗೆ ಅಯ್ಯಪ್ಪ ಸ್ವಾಮಿ ನಮಗೆ ಯಾವ ಭಂಗಿಲಿದ್ದಾರೆ? ಅಯ್ಯಪ್ಪ ಸ್ವಾಮಿ ಚಿನ್ಮುದ್ರಾಸನದಲ್ಲಿ ಕೂತಿದ್ದಾರೆ. ಅಷ್ಟು ವರ್ಷದಿಂದ ಅವರು ಚಿನ್ಮುದ್ರಾಸನದಲ್ಲಿ ಕೂತಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಕರ್ತವ್ಯ 3 ಪಟ್ಟು ಜಾಸ್ತಿ ಆಗ್ತದೆ. ನಿಮ್ಮ ಕುತ್ತಿಗೆಯಲ್ಲಿ ಒಂದು ರುದ್ರಾಕ್ಷಿ ಮಾಲೆ, ಒಂದು ತುಳಸಿ ಮಾಲೆ, ಇನ್ನೊಂದು ಅಯ್ಯಪ್ಪನ ಡಾಲರ್ ಇದೆ. ಅಲ್ಲಿಗೆ ನೀವು 3 ದೇವರಾಗಿ ಹೋಗ್ತಿರೋ ದೇವಗುಲ ಶಬರಿಮಲೆ ಅಯ್ಯಪ್ಪ. ಅದಕ್ಕೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಇರಬೇಕು. ಬಹಳ ಸಂಯಮದಿಂದ ಹೋಗಬೇಕು. ಹಗುರವಾಗಿ ಮಾತಾಡಬಾರ್ದು, ತಮಾಷೆ ಮಾಡೋದು ಯಾವುದು ಇರಬಾರ್ದು ಶಬರಿಮಲೆ ಹೋಗಿ ಬರೋ ತನಕ. ಹಾಗೆ ಅಯ್ಯಪ್ಪನಿಗೆ ತುಂಬ ಶ್ರೇಷ್ಠವಾದದ್ದು, ಇಷ್ಟವಾದವ್ರು ಯಾರು ಅಂತ ಕೇಳಿದ್ರೆ ನೀವುಗಳು. ಯಾರ್ಯಾರು ಅಮ್ಮ, ತಂಗಿ, ಮಡದಿಯರೆಲ್ಲ ಬಂದಿದ್ದೀರೋ ನೀವುಗಳು ಅಯ್ಯಪ್ಪರಿಗೆ. ಯಾಕಂದ್ರೆ ಯಲ್ಲಪ್ಪ ಸ್ವಾಮಿ ಇಷ್ಟು ವರ್ಷ ಶಬರಿಮಲೆಗೆ ಹೋಗಿ ಬರ್ತಿದ್ದಾರೆ, ನಾವು ಹೋಗ್ತಾ ಇದೀವಿ, ರಘುಸ್ವಾಮಿ ಹೋಗಿ ಬರ್ತಾರೆ. ಮಾಲೆ ಹಾಕಿ ಹೋಗಿ ಬರೋ ತನಕ ಮನೇನು ನೋಡ್ಕೊಳ್ಳೋರು ನೀವು. ಅದಕ್ಕೋಸ್ಕರ ನೀವು ಏನೇ ಕೇಳಿದ್ರು ಅಯ್ಯಪ್ಪ ತಥಾಸ್ತು ಅಂತಾರೆ. ನೀವು ಅಕ್ಕಿ ಹಾಕ್ಬೇಕಾದ್ರೆ ಒಂದ್ಸಲ ಬೇಡ್ಕೊಂಡು ಹಾಕೊಳ್ಳಿ. ಅವ್ರು ಹೋಗ್ಬೇಕಾದ್ರೆ ಎಲ್ಲರೂ ಮನೇಲಿ ಏನೋ ಅನಾನುಕೂಲ ಆಗಿದ್ರೆ ಒಂದು 11 ರೂಪಾಯಿ ದಕ್ಷಿಣೆ ಅವ್ರ ಕೈಲಿ ಕೊಟ್ಟು ಕಳಿಸಿ. ಅವನು ಎಲ್ಲ ನೋಡ್ಕೋತಾನೆ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಪವಾಡನೇ ಹಾಗೆ. ಒಬ್ಬೊಬ್ರು ಜೀವನದಲ್ಲಿ ಈಗ ನೋಡಿ, ಮನುಸ್ವಾಮಿ ಈಗ ಸುಮಾರು ಶಬರಿಮಲೆಗೆ ಹೋಗ್ಬೇಕಾದ್ರೆ 110 ದಿವಸ ಆಗೋಗುತ್ತೆ ಮಾಲೆ ಹಾಕಿ. ಅವ್ರ ಅಮ್ಮ ಹೇಳ್ತಾರೆ, ಏನ್ ಗುರುಗಳೇ ನಿಮ್ ಜೊತೆ ಕರ್ಕೊಂಡೋಗಿ ಸ್ವಾಮೀಜಿ ಮಾಡ್ಬಿಡ್ತೀರಾ ಇವ್ರನ್ನ ಅಂತ ಹೆದರ್ತಾರೆ. ಅಲ್ಲ, ಅಯ್ಯಪ್ಪ ಸ್ವಾಮಿ ಅವ್ರು ಕರ್ಸ್ಕೊಂಡು ಯಾವಾಗ ಮಾಲೆ ಹಾಕ್ಸ್ಬೇಕು, ಮಾಲೆ ಯಾವಾಗ ತೆಗಿಸ್ಬೇಕು ಅಂತಾರೆ. ಇನ್ನೊಂದು ಶರತ್ ಸ್ವಾಮಿ ಹಿಂದ್ಗಡೆ ಇದೆ, ಇನ್ನು ಮಾಲೆ ಹಾಕಿಲ್ಲ. ಗುರುಗಳೇ ನನಗೆ ಮದುವೆ ಆಗಿ ಹೋಗ್ಬಿಡ್ತು, ಕೆಲಸ ಎಲ್ಲ ಏನಾಗತ್ತೆ ಅಂದ್ರು. ಮೊನ್ನೆ ಪುಲ್ಮೇಡ್ ದಾರಿಲಿ ಹೋಗಿ ಶಬರಿಮಲೆಗೆ ಹೋಗಿ ಬರ್ತಾ ಆ ಸ್ವಾಮಿ ಒಂದು ಚೆನ್ನಾಗಿ ಮಾಡ್ಬಿಡಪ್ಪ ಅಂತ ಅವತ್ತು ಹೇಳಿದ್ವಿ. ಗುರುಗಳೇ ಆಯ್ತು ನನಗೆ ಕೆಲಸ ಅಂತ ವಾಪಸ್ ಬರ್ತಾ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬೊಬ್ರು ಜೀವನದಲ್ಲೂ ಪವಾಡಗಳು ನಡೀತಾ ಇದ್ದಾವೆ, ನಡೀತಾನೆ ಇರ್ತದೆ. ಅಯ್ಯಪ್ಪನ ಮುಂದೆ ನಾನು ಅನ್ನೋದಿಲ್ಲ. ನನ್ನ ಮೊದಲನೇ ಯಾತ್ರೆ 6 ತಿಂಗಳು ಮಗುವಾಗಿದ್ದಾಗ ಕರ್ಕೊಂಡೋದ್ರು. ಯಾರು? ನಮ್ಮ ಪೂಜ್ಯ ರೋಜಾ ಸ್ವಾಮಿಗಳು. ಅದನ್ನ ಎಷ್ಟೋ ಜನ ನಿಜವಾಗ್ಲೂ ಕರ್ಕೊಂಡು ಹೋದ್ರ ಸ್ವಾಮಿ, ವಿಡಿಯೋ ಇದೆಯಾ ಸ್ವಾಮಿ, ಟಿವಿ ಇದೆಯಾ ಸ್ವಾಮಿ ಅನ್ನೋರು. ಆಗಿನ ಕಾಲದಲ್ಲಿ 70ರ ದಶಕದಲ್ಲಿ ಎಲ್ಲಿತ್ತು ವಿಡಿಯೋ, ಎಲ್ಲಿತ್ತು ಟಿವಿ? ಈಗ ಮೊನ್ನೆ ನಮ್ಮ ಸ್ವಾಮಿ ಮನು ಸ್ವಾಮಿ ಬರ್ಬೇಕಾದ್ರೆ ಒಂದೊಂದು ಸ್ವಾಮಿ, ಅಪ್ಪುಗುಡಿ ಸ್ವಾಮಿ ಹೇಳ್ತಾರೆ, ನಿಮ್ಮನ್ನ ಎತ್ಕೊಂಡು ಹೋಗಿದ್ದು ನಾನು ಸ್ವಾಮಿ ಅಂತಲ್ವ. ಜಗದೀಶ್ ಸ್ವಾಮಿ, ಸಚಿನ್ ಸ್ವಾಮಿ ನಿಮ್ಮನೆ ಪೂಜೆಗೆ ಬಂದ ಒಂದು ಗುರುಸ್ವಾಮಿಗಳು ಇದ್ರಲ್ವಾ, ಏನು ಹೇಳಿದ್ರು ಅವರು? ಗುರುಗಳೇ ನಿಮ್ಮನ್ನು ಕರ್ಕೊಂಡು ಹೋದ್ರು ನಾವು. ಇಲ್ಲಿ ಯಲ್ಲಪ್ಪ ಸ್ವಾಮಿ ಇದ್ದಾರೆ. ಯಾಕೆ ಹೇಳ್ತೀವಿ ಅಂದರೆ, ಅಯ್ಯಪ್ಪನಿಗೆ ಎಷ್ಟು ಸಲ ಹೋಗ್ತೀವಿ ಮುಖ್ಯ ಅಲ್ಲ, ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಹೋಗ್ತೀವಿ ಅನ್ನೋದು ಮುಖ್ಯ. ತಾವುಗಳೆಲ್ಲರೂ ಅವರನ್ನು ಭಕ್ತಿಯಿಂದ ಕಳಿಸ್ಕೊಟ್ಟು ನಿಮಗೇನು ಬೇಕು ಕೇಳಿ ಈಡೇರಿಸ್ಕೊಡ್ತಾರೆ ಅಯ್ಯಪ್ಪ ಸ್ವಾಮಿ. ಹಾಗೆ ಇಲ್ಲಿರೋ ಸ್ವಾಮಿಮಾರುಗಳು ಹೋಗಿ ಬರ್ತೀವಿ ಅಂತ ಹೇಳಬಾರ್ದು, ಸ್ವಾಮಿ ಶರಣ ಮಾತ್ರ ಹೇಳೋಗ್ಬೇಕು. ಇರುಮುಡಿ ಯಲ್ಲಪ್ಪ ಸ್ವಾಮಿ ಇರುಮುಡಿ ಕಟ್ತಾ ಇದ್ದಾರೆ. ಇರುಮುಡಿ ಅಂದರೆ ಏನು? 2 ಮುಡಿ, ಒಂದು ಅಯ್ಯಪ್ಪನಿಗೆ ಅರ್ಪಿಸೋದು, ಇನ್ನೊಂದು ನಾವು ಪೂಜೆ ಸಾಮಗ್ರಿಗಳು ಏನು ತೊಗೊಂಡು ಹೋಗ್ತೀವೋ ಹಾಗೆ ನಮ್ಮ ದವಸೆ ಧಾನ್ಯಗಳು ತೊಗೊಂಡೋಗೋದು. ಈಗಿನ ಕಾಲದಲ್ಲಿ ದೊಡ್ಡಪಾದ ಹೋಗ್ತಾ ಇದ್ದಾರೆ ರಘುಸ್ವಾಮಿ.